Hello everyone, let us see question number 35, which carries 3 marks. In 35A, a short pea plant is crossed with a tall pea plant. This is dominant trait, whereas shortness is recessive trait. Express the result obtained in the F2 generation with the help of checkerboard. They are asking about F2 generation. Okay, let us first look into F1 generation. ಏನಾಗುತ್ತೆ ಈಚ್ ಟ್ರೇಟ್ಗೆ ಸಂಬಂಧಪಟ್ಟಂತೆ 2 ಕಾಪೀಸ್ ಇರುತ್ತೆ. ಟಿ ದಟ್ ಈಸ್ tall and this one is short. ಈಗ ಗ್ಯಾಮೆಟ್ಸ್ ಅಲ್ಲಿ ಒಂದೇ ಮಾತ್ರ ಬಂದಿರುತ್ತೆ, ಒಂದು ಕಾಪಿ ಮಾತ್ರ ಇರುತ್ತೆ. ದೇ ಆರ್ ಕಂಬೈನಿಂಗ್. ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರ್ತಿದೆ. ದಿಸ್ ಇಸ್ F1 ಜನರೇಷನ್. F1 ಜನರೇಷನ್ ಅಲ್ಲಿ ಎಲ್ಲ ನಮಗೆ ಟಾಲ್ ಪಿ ಪ್ಲಾಂಟ್ ಸಿಗ್ತಾ ಇದೆ ಬಿಕಾಸ್ ದಿಸ್ ಇಸ್ ಡಾಮಿನೆಂಟ್ ರೇಟ್. ಈಗ F2 ಜನರೇಷನ್ ನೋಡಿದ್ರೆ ಗ್ಯಾಮೆಟ್ಸ್ ಅಲ್ಲಿ ಕ್ಯಾಪಿಟಲ್ ಟಿನೂ ಬಂದಿರಬಹುದು, ಸ್ಮಾಲ್ ಟಿನೂ ಬಂದಿರಬಹುದು ಅಲ್ವಾ. ಹೈಟ್ ಗೆ ಸಂಬಂಧಪಟ್ಟಂತೆ ದೇರ್ ಆರ್ 2 ಟ್ರೇಟ್ಸ್ ವಿಚ್ ಮೇ ಬಿ ಟಾಲ್ ಆರ್ ಶಾರ್ಟ್. ಈಗ ಗ್ಯಾಮೆಟ್ಸ್ ಅಲ್ಲಿ ಇಟ್ ಮೇ ಬಿ ಕ್ಯಾಪಿಟಲ್ ಟಿ ಆರ್ ಸ್ಮಾಲ್ ಟಿ. ಅದ್ರ ಮೇಲೆ ನಾವೀಗ ಚಕ್ಕರ್ ಬೋರ್ಡ್ ಬರಿತೀವಿ. ಗ್ಯಾಮೆಟ್ಸ್ ಮೇ ಬಿ ಹ್ಯಾವಿಂಗ್ ಕ್ಯಾಪಿಟಲ್ ಟಿ ಆರ್ ಸ್ಮಾಲ್ ಟಿ. ಈಗ ಕ್ಯಾಪಿಟಲ್ ಟಿ ಜೊತೆ ಸೇರಿ ಟಿ ಆಗುತ್ತೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಜೊತೆ ಸೇರಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಅಂಡ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ದಟ್ ಈಸ್ ಶಾರ್ಟ್. These three F2 generation ಅಲ್ಲಿ these three are tall pea plants and this one is short pea plant. 3:1 ರೇಷಿಯೋದಲ್ಲಿ ಸಿಕ್ಕಿರುತ್ತೆ. ಇದು ಚೆಕ್ಕರ್ ಬೋರ್ಡ್ ನಾವು ಈ ತರ F2 ಜನರೇಷನ್ ಅನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಥ್ಯಾಂಕ್ ಯು.